ನಾನು ಇಲ್ಲಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾಡ್ತಾ ಇದ್ದೆ. ಇಲ್ಲಿ ಜಾಯಿನ್ ಆದ್ಮೇಲೆ ನನಗೆ ಕ್ಯಾಂಡಲ್ ಸ್ಟಿಕ್ ಗ್ರಾಫ್ ಕರೆಕ್ಟ್ ಆಗಿ ಹೇಗೆ ಅನಲೈಸ್ ಮಾಡಬೇಕು, ಎಂಟ್ರಿ ಝೋನ್ ಹೇಗೆ ರಿಕಗ್ನೈಸ್ ಮಾಡಬೇಕು, ಅಲ್ಲದೆ ಆಪ್ಷನ್ ಟ್ರೇಡಿಂಗ್ ಹೇಗೆ ಮಾಡಬೇಕು ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿದೆ. ಪ್ರಾಫಿಟ್ ಜಾಸ್ತಿ ಇದೆ, ಗೌರ್ಮೆಂಟ್ ಪೋಸ್ಟ್ ಆಫೀಸ್ ಅವು ಫಿಕ್ಸೆಡ್ ಡಿಪಾಸಿಟ್ ಕಡಿಮೆ ಇರುತ್ತೆ, ಶೇರ್ ಮಾರ್ಕೆಟ್ ಜಾಸ್ತಿ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ಮತ್ತೇನಂತ ಜಾಸ್ತಿ ರಿಸ್ಕ್ ಇರಲ್ಲ, ನೀವು ಯಾವ ಬೇಕಾದ್ರೆ ನೀವು ಸೇಲ್ ಮಾಡ್ಬೋದು, ಯಾವ ಬೇಕಾದ್ರೆ ನೀವು ಇದು ಮಾಡ್ಕೋಬೋದು ಅಂತ ಹೇಳಿದ್ರು. ಹಂಗಾಗಿ ನನಗೆ ಆಸೆ ಇಲ್ಲ. ಸೊ ಜೀರೋ ನಾಲೆಜ್ ಇತ್ತು. ಇಲ್ಲಿ ಬಂದ್ಮೇಲೆ ಇವರು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಈಗ ನಾವು ಒಂದು ಸ್ಯಾಲ್ರಿ ಒಂದು 50,000 ಇದೆ ಅಂತ ತಿಳ್ಕೊಳ್ಳಿ, ಮಂತ್ಲಿ 10,000 ಬಂದರೆ ನಿಮ್ಗೆ 60,000 ಆಗ್ಬಿಡ್ತು. ಸೊ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. 5,000 ಹೋದರೆ 5,000 ಹೋಗ್ಬಿಡಿ. ಸೊ ಮಹೇಶ್ವರ ಹತ್ರ ನಾವು ಇದೇ ಕಲ್ತಿರೋದು, ಡಿಸಿಪ್ಲಿನ್ ಆ್ಯಂಡ್ ಮೆಂಟಲ್ ಟ್ರೇಡಿಂಗ್ ಟು ಕಂಟ್ರೋಲ್ ಅವರ್ ಎಮೋಷನ್ಸ್. ಸೊ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಐ ಆಮ್ ಡೂಯಿಂಗ್ ವೆರಿ ವೆಲ್. ನಿಮ್ಮ ಒಂದು ಪೋರ್ಟ್ಫೋಲಿಯೋ ನೋಡ್ಬೋದಾ ನಾನು? Sure, definitely. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಓನ್ಲಿ ಸ್ಟಾಕ್ಸ್ ಐ ಆಮ್ ಸೀಯಿಂಗ್. ಮತ್ತು ಮ್ಯೂಚುವಲ್ ಫಂಡ್ ಎಲ್ಲ ಬೇರೆ ಕಡೆ ಇದೆ. ಇಲ್ಲಿ ನೋಡಿ ಸರ್, ಇಲ್ಲಿ ಈ ಥರ ನಂದು ಇನ್ವೆಸ್ಟ್ಮೆಂಟು 9,15,000 ಇದೆ. ಇಲ್ಲಿ ನಂಗೆ ಪ್ರಾಫಿಟ್ಟು ಆಲ್ಮೋಸ್ಟು 1,54,000 ಇದೆ. ಸೊ 16% ನಂಗೆ ಪ್ರಾಫಿಟ್ ಇದೆ ಇದರಲ್ಲಿ. ಇದು ಇವಾಗ ಮಾರ್ಕೆಟ್ ಡೌನ್ ಇದೆ. ಇವಾಗ ಆ್ಯಕ್ಚುಲಿ ಮಾರ್ಕೆಟ್ ಡೌನ್ ಇದ್ದರೂ ಐ ಹ್ಯಾವ್ 17 to 18% ಪ್ರಾಫಿಟ್. 23 ಸ್ಟಾಕ್ಸ್ ಇದೆ ನನ್ನ ಹತ್ರ, ನೋಡ್ಬೋದು ಸರ್ ಇಲ್ಲಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಬೆಂಗಳೂರಿನ ಕೆಂಗೇರಿನಲ್ಲಿರ್ತಕ್ಕಂಥ ಗುಡ್ಡೆ ಆಂಜನೇಯ ದೇವಸ್ಥಾನ ಹತ್ರ ನೇರಲ್ಲಿರ್ತಕ್ಕಂಥ ಒಂದು ಶೇರ್ ಮಾರ್ಕೆಟ್ ಟ್ರೈನಿಂಗ್ ಸೆಂಟರ್ ಹತ್ರ ಇದ್ದೀನಿ. ಆ ಒಂದು ಟ್ರೈನಿಂಗ್ ಸೆಂಟರ್ ನೇಮ್ ಬಂದ್ಬಿಟ್ಟು ಜೆನ್ ಸ್ಟಾಕ್ ಸ್ಪಾಟ್ ಅಂತ ಅಂದ್ಬಿಟ್ಟು, ಇದು ಸುಮಾರು ಒಂದು 5 ವರ್ಷದಿಂದ ಇದು ಒಂದು ಆಫೀಸನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಮಹೇಶ್ ಅಂತ ಅಂದ್ಬಿಟ್ಟು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಇಲ್ಲಿ ಸುತ್ತಮುತ್ತ ಸಾಕಷ್ಟು ಟ್ರೈನಿಂಗ್ ಸೆಂಟರ್ಗಳು ಇದೆ. ಅದರಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟರಲ್ಲಿ ಏನು ವಿಶೇಷತೆ ಇದೆ ಅನ್ನೋ ಒಂದು ಬಗ್ಗೆ ನಾನು ಈ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಬನ್ನಿ ಹಾಗಾದರೆ ಒಳಗಡೆ ಹೇಗಿದೆ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಏನೇನೆಲ್ಲ ಅನಾಲಿಸಿಸ್ ಮಾಡ್ತಾರೆ, ಯಾವ ರೀತಿಯಲ್ಲಿ ದುಡ್ಡು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಶೇರ್ ಮಾರ್ಕೆಟ್ ಟ್ರೈನಿಂಗ್ ಸೆಂಟರ್ ಏನಿದೆ, ಇಲ್ಲಿಂದ ಸುಮಾರು ಗುಡ್ಡೆ ಆಂಜನೇಯ ದೇವಸ್ಥಾನ ಜಸ್ಟ್ ಒಂದು 50 ಮೀಟರ್ ಆಗುತ್ತೆ ಅಷ್ಟೇ. ನೀವು ಆ ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡೆ ಕೂಡ ಈ ಒಂದು ಟ್ರೈನಿಂಗ್ ಸೆಂಟರ್ ಬರ್ಬೋದು, ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಮಾಡ್ಬೋದು. ಬನ್ನಿ ಒಳಗಡೆ ಹೇಗಿದೆ ನಾನು ತೋರಿಸ್ಕೊಡ್ತೀನಿ. ನಾಲೆಡ್ಜ್ ಈಸ್ ಪವರ್ ಅಂತ ಹಾಕಿದ್ದಾರೆ. ಈ ಒಂದು ಟ್ರೈನಿಂಗ್ ಸೆಂಟರಲ್ಲಿ ಏನು ಒಳಗಡೆ ಏನಿರುತ್ತೆ ಅನ್ನೋದು ನಿಮಗೆ ಇವಾಗಲೇ ಗೊತ್ತಾಗ್ತಾ ಅಂತ ಅನಿಸುತ್ತೆ. ತುಂಬ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಳಗಡೆ ಟ್ರೈನಿಂಗ್ ಕೂಡ ನಡೀತಾ ಇದೆ ಅಂತ ಅನಿಸುತ್ತೆ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತೇಳಿ. ನಾನು ಮೊದಲೇ ನಿಮ್ಗೆ ಹೇಳಿದಾಗೆ ಜೆನ್ ಸ್ಟಾಕ್ ಸ್ಪಾಟ್ ಅಂತ ಅಂದ್ಬಿಟ್ಟು ಒಂದು ಟ್ರೈನಿಂಗ್ ಸೆಂಟರ್ ಅಂತ ಹೇಳಿದ್ರೆ, ಅದು ಒಳಗಡೆ ಈ ರೀತಿ ನೋಡಿ, ಈ ರೀತಿಯಲ್ಲಿ ಸ್ಟೂಡೆಂಟ್ಸ್ಗಳು ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಟ್ರೈನಿಂಗ್ ಕೂಡ ತಗೊಳ್ತಾ ಇದ್ದಾರೆ. ಇವರೇ ಮಹೇಶ್ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ ನೋಡಿ, ಸುಮಾರು ಒಂದು 10 ವರ್ಷದಿಂದ ಇದರಲ್ಲಿ ಪರಿಣಿತಿ ತಗೊಂಡು 5 ವರ್ಷದಿಂದ ಇವರು ರಿಯಲ್ ಆಗಿ ಒಂದು ಶೇರ್ ಮಾರ್ಕೆಟಲ್ಲಿ ಇದ್ದಾರೆ. ಒಂದು ಒಳ್ಳೆ ವ್ಯವಸ್ಥಿತವಾಗಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಇಲ್ಲಿ ಏನು ಚಾರ್ಟಲ್ಲಿ ಏನೋ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಲರ್ನ್ ಮಾಡ್ತಾ ಇದ್ದಾರೆ. ಸರ್, ಇದು ಏನು ಮಾಡ್ತಾ ಇದ್ದಾರೆ, ಇವತ್ತು ಏನು ಟಾಪಿಕ್ ಇದೆ? ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಶೇರ್ ಮಾರ್ಕೆಟ್ ಅನ್ನೋ ಫೀಲ್ಡಲ್ಲಿ ಕಳೆದ ಒಂದು 8 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಏನಂದರೆ 4-5 ವರ್ಷದಿಂದ ಇತ್ತೀಚೆಗೆ ನಾನು ಬೇರೆಯವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ಟ್ರೈನಿಂಗ್ ಕೊಟ್ಟಾದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಡೌಟ್ಸ್ ಅಥವಾ ಕ್ಲಿಯರ್ ಆಗಬೇಕು ಅಥವಾ ಏನಾರ ಕನ್ಫ್ಯೂಸ್ ಇದ್ರೆ ಕ್ಲಿಯರ್ ಆಗಬೇಕು ಅನ್ನೋಗೋಸ್ಕರ ನಾವು ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತೀವಿ. ಆ ಗ್ರೂಪಲ್ಲಿ ಸ್ಟೂಡೆಂಟ್ಸ್ ತಮಗೆ ಏನೇ ಒಂದು ಡೌಟ್ಸು ಕನ್ಫ್ಯೂಸ್ ಇದ್ದರೂ ಕೂಡ ಅವರು ಅದರಲ್ಲಿ ಶೇರ್ ಮಾಡ್ಬೋದು. ಸೊ ಅಂತ ಬಂದಿರೋ ಏನೋ ಡೌಟ್ಸು ಕನ್ಫ್ಯೂಸ್ ಅನ್ನು ನಾವು ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಸ್ಪೆಷಲಿ ವೀಕೆಂಡ್ಸ್ ಅಂತಂದರೆ ಲೈಕ್ ಸ್ಯಾಟರ್ಡೇನೋ ಸಂಡೇನೋ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸೊ ಇವತ್ತು ನಾವು ಭಾನುವಾರ ಇರೋದ್ರಿಂದ ಸೊ ಒಂದು ಕಂಪ್ನಿಯನ್ನು ಅಂದರೆ ಸ್ಪೆಷಲಿ ಇವತ್ತು ನಾವು ತೊಗೊಂಡಿರೋ ಅಸಲ್ ಅನ್ನೋ ಕಂಪನಿ, ಈ ಕಂಪನಿ ಬಗ್ಗೆ ನಾವು ಫಸ್ಟ್ ಬೋರ್ಡಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇದೇ ಏನು ನಾವು ಮತ್ತೆ ಪ್ರಾಕ್ಟಿಕಲ್ ಆಗಿ ನಾವಿಲ್ಲಿ ಚಾರ್ಟಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಸರ್ ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ನೀವು ಇಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರೆ ಇನ್ನು ಸರ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಟ್ರೈನಿಂಗು. ಹೇಗೆ ಅನಿಸ್ತಾ ಇದೆ ಟ್ರೈನಿಂಗ್? ಚೆನ್ನಾಗಿ ಅನಿಸ್ತಾ ಇದೆ. ನಾನು ಇಲ್ಲಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾಡ್ತಾ ಇದ್ದೆ. ಇಲ್ಲಿ ಜಾಯಿನ್ ಆದ್ಮೇಲೆ ನನಗೆ ಕ್ಯಾಂಡಲ್ ಸ್ಟಿಕ್ ಗ್ರಾಫ್ ಕರೆಕ್ಟ್ ಆಗಿ ಹೇಗೆ ಅನಲೈಸ್ ಮಾಡಬೇಕು, ಎಂಟ್ರಿ ಝೋನ್ ಹೇಗೆ ರಿಕಗ್ನೈಸ್ ಮಾಡಬೇಕು, ಅಲ್ಲದೆ ಆಪ್ಷನ್ ಟ್ರೇಡಿಂಗ್ ಹೇಗೆ ಮಾಡಬೇಕು ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿದೆ ಸರ್. ಇದಕ್ಕಿಂತ ಮೊದಲು ಬೇರೆ ಎಲ್ಲರೂ ಟ್ರೈನಿಂಗ್ ತಗೊಂಡಿದ್ರೆ ನೀವು? ಇಲ್ಲ ಸರ್, ನಾನು ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಜಾಯಿನ್ ಆದ್ಮೇಲೆ ತುಂಬಾ ಈಸಿಯಾಗಿ ಕ್ಯಾಂಡಲ್ ಸ್ಟಿಕ್ ಗ್ರಾಫ್ ಹೇಗೆ ಅನಲೈಸ್ ಮಾಡಬೇಕು ಅಂತ ಅರ್ಥ ಆಗಿದೆ. ಇವರ ಒಂದು ಟ್ರೈನಿಂಗ್ ಮೆಥಡ್ ನಿಮಗೆ ಓಕೆ ಆಯ್ತಾ, ಅಥವಾ ಅವ್ರೇನು ಸ್ಟಾಕ್ಗಳು ನಿಮಗೆ ರೆಕಮೆಂಡ್ ಮಾಡಿದ್ರೆ ಅವೆಲ್ಲ ಓಕೆ ಆಗ್ತಾ ಇದೆಯಾ? ಹೌದು ಸರ್, ವರ್ಕ್ ಪೋರ್ಟ್ಫೋಲಿಯೋ ಎಲ್ಲ ಚೆನ್ನಾಗಿದೆ ನಿಮ್ದು? ಹೌದು ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕಳೆದ 8 ದಿನ ಆಯ್ತು ಇಲ್ಲಿ ಟ್ರೈನಿಂಗ್ ಬಂದು. ಬರೀ 8 ದಿನ ಆಯ್ತು? 8 ದಿನ ಆಯ್ತು. ನಾನು ಈಗ ಜೂನಿಯರ್ ಈಗ ಗುಂಪಲ್ಲಿ ಅದಾಗಿ ನನಗೆ ಚೆನ್ನಾಗಿ ಪಾಠ ಅರ್ಥ ಆಗ್ತಾ ಇದೆ. ಮತ್ತೆ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಬೇಕಂತ ಮನಸ್ಸಿದೆ ಸರ್. ಈಗ ನೀವು ಶೇರ್ ಮಾರ್ಕೆಟಿಗೆ ಬರಲೇಬೇಕು ಅಂತ ನಿಮಗೆ ಯಾರು ಹೇಳಿದ್ರು, ಇನ್ಸ್ಪಿರೇಷನ್ ಏನು? ಹೌದು ಸರ್, ನಮ್ಮ ಅಳಿಯ ಅವರು ಅವಾಗ ಮಾತಾಡ್ತಾ ಇರ್ತಿದ್ರು ಸರ್, ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಜಾಸ್ತಿ ಇದೆ, ಗೌರ್ಮೆಂಟ್ ಪೋಸ್ಟ್ ಆಫೀಸ್ ಅವು ಫಿಕ್ಸೆಡ್ ಡಿಪಾಸಿಟ್ ಕಡಿಮೆ ಇರುತ್ತೆ, ಶೇರ್ ಮಾರ್ಕೆಟ್ ಜಾಸ್ತಿ ಸಿಗುತ್ತೆ ಅಂತೆಲ್ಲ ಹೇಳಿದ್ರು.
ಮತ್ತೇನು ಅಂತ ಜಾಸ್ತಿ ರಿಸ್ಕು ಇರಲ್ಲ, ನೀವು ಯಾವ ಬೇಕಾದ್ರೆ ನೀವು ಸೇಲ್ ಮಾಡ್ಬೋದು, ಯಾವ ಬೇಕಾದ್ರೆ ನೀವು ಇದು ಮಾಡ್ಕೋಬೋದು ಅಂತ ಹೇಳಿದ್ರು. ಹಂಗಾಗಿ ನನಗೆ ಆಸೆ ಹುಟ್ಟಿತು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ಶಿವಲಿಂಗಪ್ಪ ಅಂತೇಳಿ. ಸೊ ನಾನು ರೀಸೆಂಟಾಗಿ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಟ್ರೇಡಿಂಗ್ ಬಗ್ಗೆ ಏನು ಗೊತ್ತಿರಲಿಲ್ಲ, ಏನಿಲ್ಲ. ಸೊ ಜೀರೋ ನಾಲೆಜ್ ಇತ್ತು. ಇಲ್ಲಿ ಬಂದಮೇಲೆ ಇವರು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಏನು ಜೀರೋಯಿಂದ ನನಗೆ ಅಟ್ಲೀಸ್ಟ್ ಇವಾಗ ಟ್ರೇಡಿಂಗ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬಂದಿದೆ. ಸೊ ಇದು ಮುಂದೆ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ಮಹೇಶ್ ಸರ್ ಗೈಡೆನ್ಸಲ್ಲಿ ನಾನು ಟ್ರೇಡಿಂಗ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಸೊ ನನ್ನ ಹೆಸರು ಶರಣ್ ಅಂತ. ಸೊ 1 ಇಯರ್ ಆಯಿತು ಅವ್ರ ಹತ್ರ ನಾವು ಟ್ರೈನಿಂಗ್ ತೊಗೊಂಡು. ತುಂಬ ಚೆನ್ನಾಗಿ ಎಲ್ಲ ಟ್ರೈನರ್ ಒಳ್ಳೆ ಟ್ರೈನರೇ ಸರ್. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಏನು ಹೇಳೋಕ್ಕಾಗಲ್ಲ, ಖಂಡಿತ ಅಲ್ವಾ? ಅವ್ರಿಗವರು ಬೆಸ್ಟ್ ಇರ್ತಾರೆ. ಇವಾಗ ಏನು ಮಾಡ್ತೀವಿ ನಾವು, 1 ಮಂತ್ ಟ್ರೈನಿಂಗು 2 ಮಂತ್ಸ್ ಟ್ರೈನಿಂಗ್ ತೊಗೊಂಡ ತಕ್ಷಣ ನಾವೇ ಮಾಸ್ಟರ್ ಆಗ್ಬಿಡ್ತೀವಿ. ಓ ಅದು ಹಿಂಗೆ ಓಡುತ್ತೆ, ಇದು ಹಿಂಗೆ ಓಡುತ್ತೆ, ಇದು 1 ಲಕ್ಷ ಹಾಕಿದ್ರೆ 10 ಲಕ್ಷ ಆಗ್ಬೋದು ಅಂತೇಳಿ. ಸೊ ನಮ್ಮ ಗ್ರೀಡಿನೆಸ್ಸಿಂದ ನಾವೇ ಲಾಸ್ ಮಾಡ್ಕೋತೀವಿ ಸರ್. ಸೊ ಇಲ್ಲಿ ಟ್ರೈನಿಂಗ್ ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ಆ್ಯಸ್ ಎ ಡಿಸಿಪ್ಲಿನ್ ಟ್ರೇಡರ್ ಆಗಿಬಿಡ್ತೀವಿ. ಅಂದರೆ ನಂದು ರಿಸ್ಕ್ 10% ಇರಲಿ, ರಿವಾರ್ಡ್ ಒಂದು 20% ಇರಲಿ, ಅಲ್ಲೊಂದು ಎಕ್ಸಿಟ್ ಆಗಿಬಿಡೋಣ, ಅಲ್ಲಿ ನಾನು ಪ್ರಾಫಿಟ್ ತೊಗೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಸ್ಯಾಲ್ರಿ ಒಂದು 50,000 ಇದೆ ಅಂತ ತಿಳ್ಕೊಳ್ಳಿ, ಮಂತ್ಲಿ 10,000 ಬಂದರೆ ನಿಮಗೆ 60,000 ಆಗ್ಬಿಡ್ತು. ಸೊ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. 5,000 ಹೋದರೆ 5,000 ಹೋಗ್ಬಿಡಿ. ಸೊ ಮಹೇಶ್ ಅವ್ರ ಹತ್ರ ನಾವು ಇದೇ ಕಲ್ತಿರೋದು, ಡಿಸಿಪ್ಲಿನ್ ಆ್ಯಂಡ್ ಮೆಂಟಲ್ ಟ್ರೇಡಿಂಗ್ ಟು ಕಂಟ್ರೋಲ್ ಅವರ್ ಎಮೋಷನ್ಸ್. ಸೊ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀವಿ. ಎಲ್ಲಿ ಲಾಸ್ ಆಗಿತ್ತು ಅದನ್ನು ಲಾಸನ್ನು ಇನ್ನೂ ರಿಕವರ್ ಮಾಡ್ಕೋತಾ ಇದ್ದೀವಿ. ಸೊ ರಿಕವರ್ ಮಾಡಿಬಿಟ್ಟು ಎಲ್ಲ ಪ್ರಾಫಿಟ್ ಅನ್ನು ಬರೋದು ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ವಿ ಆರ್ ಕನ್ಸಿಸ್ಟೆಂಟ್ ಸರ್ ಆ್ಯಂಡ್ ವಿ ಆರ್ ಹ್ಯಾಪಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ರೇವಣ್ ಸಿದ್ದಪ್ಪ ಅಂತ. ಸರ್ ಹತ್ರ ನಾನು 6 ಮಂತಿಂದ ಟ್ರೈನಿಂಗ್ ಬರ್ತಾಯಿದ್ದೆ. ಸೊ ನನ್ನ ಮೊದಲಂದರೆ ನಾನು 6-7 ಇಯರ್ಸಿಂದ ಮಾರ್ಕೆಟಲ್ಲಿ ಇದ್ದೀನಿ. ಬಟ್ ನಾನು ಆ್ಯಸ್ ಎ ಇನ್ವೆಸ್ಟರ್ ಆ್ಯಕ್ಚುಲಿ ಐ ವಾಸ್ ಇನ್ ಟು ಮ್ಯೂಚುವಲ್ ಫಂಡ್. ಸರ್ ಹತ್ರ ಬಂದು ಸ್ಟಾಕ್ಸಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬಾರ್ದು, ಮತ್ತು ಇಲ್ಲಿ ಟ್ರೇಡ್ದು ಆಪ್ಷನ್ ಟ್ರೇಡಿಂಗ್ ಅಂದರು. ಬಟ್ ನಾನಂದರೆ ಐ ಹ್ಯಾವ್ ಎ ಪೇಷನ್ಸ್. ನಾನು ಸೈಕಾಲಜಿ ನನ್ನ ಇದು ಸ್ಟಡಿ ಮಾಡಿದ್ರೆ ನನಗೆ ಪೇಷನ್ಸ್ ಇದೆ ತುಂಬ. ಸೊ ಐ ಚೂಸ್ ಅನ್ನೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಹಿಂಗಾಗಿ ಇವರು ಸರ್ ಎಲ್ಲ ಇದು ಸ್ಟಡಿ ಹೇಳ್ತಿದ್ರು, ಗ್ರಾಫ್ಸ್ ಇದು ಸ್ಟಾಕ್ ಹೆಂಗೆ ಓಡುತ್ತೆ, ಇದರಲ್ಲಿ ಏನಿದೆ ಅದೆಲ್ಲ ತಿಳ್ಕೊಂಡು. ಸೊ ನಾನು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಐ ಆಮ್ ಡೂಯಿಂಗ್. ಇಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀರಾ, ಅದನ್ನ ನೀವು ಅಡಾಪ್ಟ್ ಕೂಡ ಮಾಡ್ಕೊಂಡಿದ್ದೀರಾ. Yes. ಜೊತೆಗೆ ನಿಮ್ಮ ಒಂದು ಪೋರ್ಟ್ಫೋಲಿಯೋ ನಾನು ನೋಡ್ಬೋದಾ, ಎಷ್ಟು ಯಾವ ರೀತಿ? ಈಗ ನಾವು ಕೆಲವರಿಗೆ ಇಷ್ಟು ಮಾಡಿದೆ, ನಾನು ಅಷ್ಟು ಸಂಪಾದನೆ ಮಾಡಿದೆ, ನಾನು ಇಷ್ಟು ದುಡ್ಡು ಹಾಕಿದೆ, 1 ಲಕ್ಷಕ್ಕೆ 2 ಲಕ್ಷ ಮಾಡಿದೆ, ಈ ರೀತಿ ಸಮಥಿಂಗ್ ಹೇಳ್ತಾ ಇರ್ತಾರೆ. ಆದರೆ ನೀವು ಒಂದು ನಾನು ಲೈವ್ ಆಗಿ ಒಂದು ನಮ್ಮ ವೀಕ್ಷಕರು ತೋರಿಸೋಣ ಅಂತ ನಿಮ್ಮ ಒಂದು ಪೋರ್ಟ್ಫೋಲಿಯೋ ನೋಡ್ಬೋದಾ? ನಾನು ಡೆಫಿನೆಟ್ಲಿ ತೋರಿಸಿ ಶೇರ್ ಮಾಡ್ತೀನಿ ಸರ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಓನ್ಲಿ ಸ್ಟಾಕ್ಸ್ ಐ ಆಮ್ ಸೀಯಿಂಗ್, ಮತ್ತು ಮ್ಯೂಚುವಲ್ ಫಂಡ್ ಎಲ್ಲ ಬೇರೆ ಕಡೆ ಇದೆ. ಇಲ್ಲಿ ನೋಡಿ ಸರ್, ಇಲ್ಲಿ ಈ ಥರ ನಂದು ಇನ್ವೆಸ್ಟ್ಮೆಂಟು 9,15,000 ಇದೆ. ಇಲ್ಲಿ ನಂಗೆ ಪ್ರಾಫಿಟ್ಟು ಆಲ್ಮೋಸ್ಟು 1,54,000 ಇದೆ. ಸೊ 16% ನಂಗೆ ಪ್ರಾಫಿಟ್ ಇದೆ ಇದರಲ್ಲಿ. ಇದು ಇವಾಗ ಮಾರ್ಕೆಟ್ ಡೌನ್ ಇದೆ ಇವಾಗ. ಆ್ಯಕ್ಚುಲಿ ಮಾರ್ಕೆಟ್ ಡೌನ್ ಇದ್ದರೂ ಐ ಹ್ಯಾವ್ 17 to 18% ಪ್ರಾಫಿಟ್. ಬಟ್ ಅರ್ಲಿಯರ್ 3 months ಬ್ಯಾಕ್ ಅಂದರೆ ಅವಾಗ ಮಾರ್ಕೆಟ್ ವಾಸ್ ಇನ್ ಪೀಕ್. ಅವಾಗ ನಂದು 40 to 50% ಇದಿತ್ತು, ನನ್ನ ಪ್ರಾಫಿಟ್ ಇತ್ತು. ಇವಾಗ ನೋಡಿ ಸರ್, ಬೇಕಾದ್ರೆ ನಾನು ಎಲ್ಲ ಸ್ಟಾಕ್ಸ್ಗಳು ಇಸ್ ವೆರಿ ಗುಡ್ ಸ್ಟಾಕ್ಸ್ ನನ್ನ ಹತ್ರ ಇರೋದೆಲ್ಲ. ನೋಡಿ ಇಲ್ಲಿ ಅದಾನಿದು, ಆಮೇಲೆ ಇಲ್ಲಿ ಏಷ್ಯನ್ ಪೇಂಟ್ಸು ಎಲ್ಲ ನಿಫ್ಟಿ 50ಯಲ್ಲೇ ಇರೋದು. ಸ್ವಲ್ಪ ಪೆನ್ನಿ ಸ್ಟಾಕ್ಸ್ ಇದೆ, ಅದರಲ್ಲಿ ರಿಸ್ಕ್ ಇದೆ, ಪ್ರಾಫಿಟ್ ಇದು, ಲಾಸ್ ಇದೆ. ಸರ್ ಎಲ್ಲ ಟಿಪ್ಸ್ ಕೊಡ್ತಾ ಇರ್ತಾರೆ ಅವ್ರದ್ದು. ನಾನು ಅವ್ರದ್ದು ವಾಟ್ಸಪ್ ಚಾನಲಲ್ಲಿ ಇದು ಸಬ್ಸ್ಕ್ರೈಬ್ ಆಗಿದ್ದೀನಿ. ಅವೆಲ್ಲ ಹಾಕಲ್ಲ ನಾನು, ನನಗೆ ಯಾವ ಬೇಕೋ ಅವು ಮಾತ್ರ ತೊಗೊಂಡ್ಬಿಟ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ. ಬೇಕಾದ್ರೆ ನೋಡ್ಬೋದು ನೀವು. ಅರೌಂಡ್ 23 ಸ್ಟಾಕ್ಸ್ ಇದೆ ನನ್ನ ಹತ್ರ, ನೋಡ್ಬೋದು ಸರ್. ಇಲ್ಲಿ ಇದು ನನ್ನ ಜಿರೋದ ಅಕೌಂಟು ಸರ್. ಇದು ಸ್ಟಾಕ್ಸ್ಗಳೆಲ್ಲ ಬೈ ಮಾಡಿ ನೀವು ಎಷ್ಟು ತಿಂಗಳಾಗಿರ್ಬೋದು? ಆ್ಯಕ್ಚುಲಿ ಇವೆಲ್ಲ ನಂದು 3-4 ಇಯರ್ಸಿಂದ ನಾನು ಮಾಡ್ತಾ ಇದ್ದೀನಿ. ಬಟ್ ಸ್ಟ್ರಾಂಗ್ ಆಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 6 to 1 year ಬ್ಯಾಕು. ನೀವು 1 yearಗೆ ನೀವು ಮಾಡಿರುವಂಥ ಇನ್ವೆಸ್ಟ್ಮೆಂಟು 9,15,000 ಸಮಥಿಂಗ್ ಮಾಡಿದರೆ, ಅದರಲ್ಲಿ ನಿಮ್ಮದು ಕರೆಂಟ್ ಇವಾಗ ಆಲ್ರೆಡಿ ಪ್ರಾಫಿಟ್ ಆಗಿರುವಂಥದ್ದು 10,69,000 ಇದೆ. ಇವಾಗ ಓವರ್ ಆಗಿ ನೀವು 1,54,000 ನೀವು ಪ್ರಾಫಿಟ್ ಮಾಡಿದ್ರೆ, ಅಂದರೆ ಟೋಟಲ್ 1 yearಗೆ ನೀವು ಮಾಡಿರುವಂಥ ಪ್ರಾಫಿಟ್ ಇದು. ಪ್ರಾಫಿಟ್ ಸರಿ. ಇದರಲ್ಲಿ ಲಾಸಸ್ ಯಾವ್ದಾದ್ರು ನೀವು? ಸರ್ ಲಾಸಸ್ ಇದೆ ನೋಡಿ, ಇಲ್ಲಿ ಸಮ್ ಸ್ಟಾಕ್ಸ್. ಈಗ ಇಲ್ಲಿ ಸ್ಟಾಕ್ ಅಲ್ಲಿ ಓಡ್ತಾ ಇದಲ್ಲ ಈ ಒಂದು ಸ್ಟಾಕ್, ಇದನ್ನೇನು ಮಾಡ್ಬೇಕಾದ್ರೆ ಈಗ ನೀವು ಸೆಲ್ ಮಾಡ್ಬಿಡ್ಬೋದಲ್ಲ? ಸೆಲ್ ಅಂದ್ರೆ ನನಗೆ ಹೋಪ್ ಇದೆ, ಅದು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಕಂಪನಿ. ಆ ಕಂಪನಿ ಸ್ಟ್ರಾಂಗ್ ಕಂಪನಿ ಇದೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ದು. ಇವಾಗ ಮಾರ್ಕೆಟ್ ಡೌನ್ ಇದೆ, ಇನ್ನು ಸ್ವಲ್ಪ 6 months, ಇನ್ನು 1 year ಅಥವಾ 2 year ಅಲ್ಲಿ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಈಗ ಏನ್ ನೀವು ಟ್ರೈನಿಂಗ್ ತಗೊಂಡಿದ್ರೆ ಆ ಒಂದು ಮೆಥಡ್ ಅಲ್ಲಿ ಅವರು ಹಾಕಿರುವಂತ ಗ್ರಾಫ್ ಅದ್ರ ಮುಖಾಂತರ ನೀವು ಹೇಳ್ತಾರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಟೆಕ್ನಿಕಲಿ ಫಿಟ್ ಇದೆ, ಅದಕ್ಕೆ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಸರ್. ಸೊ ಐ ಹ್ಯಾವ್ ಎ ಪೇಷನ್ಸ್. ಒಮ್ಮೆ ಲಾಸ್ ಆದ್ರೆ ಸೆಲ್ ಮಾಡ್ಬೇಕಂಬ ಕಾನ್ಸೆಪ್ಟ್ ಇಲ್ಲ ನನ್ನ ಹತ್ರ. ಹಾಕದೇ ಒಳ್ಳೆ ಫಂಡಮೆಂಟಲ್ ಕಂಪ್ನಿಲಿ ಹಾಕ್ತೀನಿ. ಸರ್ ಅವ್ರು ಏನ್ ಗೈಡೆನ್ಸ್ ಮಾಡ್ತಾರೆ ಅದ್ರ ಮುಖಾಂತರ ನಾನು ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಜರ್ನಿ ಇದೆ ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ನಾನು ವಿಡಿಯೋ ಮಾಡುವಂಥ ಪರ್ಪಸ್ ಏನಿದೆ ಅಂತಂದರೆ, ಸಾಕಷ್ಟು ಕಡೆ ಎಲ್ಲ ಕಡೆನೂ ಕೂಡ ಈಗ ಮುಂದುವರಿದ ಟ್ರೆಂಡ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಇದೆ. ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಗಳಲ್ಲೂ ಕೂಡ ಸಾಕಷ್ಟು ಟ್ರೈನಿಂಗ್ ಸೆಂಟರ್ಗಳಿದೆ. ಇಲ್ಲಿ ಏನಿದೆ ವಿಶೇಷತೆ ಮತ್ತು ಜೊತೆಗೆ ಕೆಲವೊಬ್ಬರು ಚೆನ್ನಾಗಿ ಅದರ ಬಗ್ಗೆ ತಿಳ್ಕೊಂಡಿರ್ತಾರೆ, ಶೇರ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತಾರೆ. ಇವರು ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವರೊಂದು 10 ವರ್ಷದಿಂದನೂ ಇವರು ಒಂದು ಶೇರ್ ಮಾರ್ಕೆಟ್ ಇದ್ದಾರೆ. 5 ವರ್ಷ ಸತತವಾಗಿ ಹಾರ್ಡ್ ವರ್ಕ್ ಮಾಡಿ ಆ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವರು ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ 5 ವರ್ಷದಿಂದ ಇವರು ಕಂಟಿನ್ಯೂಸ್ ಆಗಿ ರಿಯಲ್ ಆಗಿ ಅವರು ಮಾರ್ಕೆಟಲ್ಲಿ ಇರೋದ್ರಿಂದ ಒಳ್ಳೆ ಪ್ರಾಫಿಟ್ ಕೂಡ ಮಾಡಿದ್ದಾರೆ. ಇವರು ಒಂದು ಉದ್ದೇಶ ಏನಂತಂದರೆ, ನಾನು ಏನು ದುಡ್ಡು ಮಾಡ್ತಿದ್ದೀನೋ ಅದೇ ರೀತಿಯಲ್ಲೇ ನನ್ನ ಸ್ಟೂಡೆಂಟ್ಸ್ಗಳು ಮಾಡಲಿ, ನಾನು ನನ್ನಲ್ಲಿರುವಂಥ ಒಂದು ನಾಲೆಡ್ಜನ್ನು ಕೂಡ ಶೇರ್ ಮಾಡ್ತಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಂತಂದರೆ, ಈ ಥರ ಇರುವಂಥ ಎಲೆಮರೆ ಕಾಯಿನಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿಸ್ತಾರೆ. ಯಾಕೆಂದರೆ ಕೆಲವರು ಎಲ್ಲ ಕಡೆ ಕೂಡ ಟ್ರೈನಿಂಗ್ ತೊಗೊಳ್ತಾ ಇರ್ತಾರೆ, ಕೆಲವರು ಲಾಸ್ ಆಗಿರ್ತಾರೆ. ಈಗ ನಾನು ಸಾಕಷ್ಟು ಕಡೆ ಹೋಗಿ ನೋಡಿದ್ದೀನಿ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ಅವರು ಹೋಗಿರುವಂಥ ಡೈರೆಕ್ಷನು ಸರಿ ಇರೋದಿಲ್ಲ. ಈಗ ನಾನು 1 ದಿನದಲ್ಲಿ ಕಲಿಸ್ಕೊಟ್ಬಿಡ್ತೀನಿ, 2 ದಿನದಲ್ಲಿ ಕಲಿಸ್ಕೊಟ್ಬಿಡ್ತೀನಿ, 1 ದಿನ ಇಂಟ್ರಾಡೇ ಹೇಳ್ಕೊಡ್ತೀನಿ, ಇನ್ನೊಂದು ದಿನ ಡೆಲಿವರಿ ಹೇಳ್ಕೊಡ್ತೀನಿ. ನೀವು 3ನೇ ದಿನಕ್ಕೆ ನೀವು ಆಲ್ರೆಡಿ ನೀವೇ ಸ್ಟಾರ್ಟ್ ಮಾಡ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು. ಇಲ್ಲಾಂದರೆ ನಾನೇ ನಿಮಗೆ ಸ್ಟಾಕ್ನ ಸಜೆಸ್ಟ್ ಮಾಡ್ತೀನಿ, ಈ ಸ್ಟಾಕ್ ತಗೊಳ್ಳಿ, ಇವಾಗ ಬೇಡ ಅಂದರೆ ಈ ಸ್ಟಾಕ್ ತಗೊಳ್ಳಿ, ಸೆಲ್ ಮಾಡಿ ಬೈ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಅಂತ ಕೆಲವರು ಸಾಕಷ್ಟು ಜನ ಹೇಳ್ತಾರೆ. ಕೆಲವರು ಪೋರ್ಟ್ಫೋಲಿಯೋಗಳನ್ನ ಹಾಗೆ ತೋರಿಸ್ತಾ ಇರ್ತಾರೆ, ಹೀಗೆ ಅಂತ ತೋರಿಸ್ತಾ ಇರ್ತಾರೆ. ಕೆಲವೊಂದು ಕಡೆ ನೀವು ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲಿ ಒಳ್ಳೆ ನಾಲೆಡ್ಜ್ ಇದೆ, ನಾವು ಎಲ್ಲಿ ಹೋದರೆ ನಾವು ಪರ್ಫೆಕ್ಟಾಗಿ ಒಂದು ಡೈರೆಕ್ಷನ್ ಹೋಗ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು ಅನ್ನುವಂಥ ಪರ್ಪಸ್ಗೋಸ್ಕರ ಇದು ಮಾಡ್ತಿರುವಂಥದ್ದು. ಇವರು ನಾನು ಎಲ್ಲ ಡೆಪ್ತಾಗಿ ನಾನು ಸ್ಟಡಿ ಮಾಡಿದಾಗ ಇವರು ಸಾಕಷ್ಟು ನಾಲೆಡ್ಜನ್ನು ತೊಗೊಂಡಿದ್ರು. ಹಾಗಾಗಿ ಇವರನ್ನು ಇಂಟ್ರೊಡ್ಯೂಸ್ ಮಾಡಿಸೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ಬೋದು. ನೀವು ಕೂಡ ಇವ್ರು ಹೇಗೆ ದುಡ್ಡು ಮಾಡ್ತಾರೋ ಅದೇ ರೀತಿಯೇ ನೀವು ಕೂಡ ದುಡ್ಡು ಮಾಡ್ಬೋದು ಅನ್ನೋಂಥ ಒಂದು ಒಳ್ಳೆಯ ಒಂದು ಪರ್ಪಸ್ಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇದಕ್ಕೆ ನಾನು ಪಬ್ಲಿಸಿಟಿಗಾಗಲಿ ಒಂದು ಪ್ರಮೋಷನ್ಗಾಗಲಿ ಇವ್ರ ಒಂದು ಟ್ರೈನಿಂಗ್ ಸೆಂಟರ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಂತ ಮಾಡ್ತಾ ಇರುವಂಥದ್ದಲ್ಲ. ಈಗ ಈ ಒಂದು ವಿಡಿಯೋ ನೋಡಿ ಯಾರಾದರೂ ಕೂಡ ನಿಮ್ಗೆ ಲೈಕ್ ಆಯಿತು, ಇವ್ರ ಹತ್ರ ನಾನು ಟ್ರೈನಿಂಗ್ ತೊಗೊಳ್ಬೇಕು ಅನ್ನುವಂಥ ಪರ್ಪಸ್ ಏನೋ ನಿಮಗಿತ್ತು ಅಂತಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ಬಂದ ತಕ್ಷಣ ಜಾಯ್ನ್ ಆಗ್ಬೇಕಂತ ಏನಿಲ್ಲ, ನೀವು ಬಂದು ನೋಡಿ ಅದನ್ನು ಯಾವ ರೀತಿ ಇದೆ, ಸೆಟಪ್ ಹೇಗಿದೆ, ಮತ್ತು ಇವ್ರು ಯಾವ ರೀತಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ, ಇಲ್ಲಿಯ ಸ್ಟೂಡೆಂಟ್ಸ್ಗಳು ಹೇಗಿದ್ದಾರೆ ಅವ್ರು ನೀವು ನೇರವಾಗಿ ಮಾತಾಡಿಸ್ಬೋದು. ಅಥವಾ ಒಂದು 5-6 ದಿನ ನೀವು ಇಲ್ಲೇ ಕೂತ್ಕೊಂಡು ನೋಡ್ಬೋದು, ಫ್ರೀಯಾಗಿ ನೀವು ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ನಿಮಗೆ ಲೈಕ್ ಆಯಿತು ಅಂತಂದರೆ ಮಾತ್ರ ನೀವು ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಆ ರೀತಿಯಲ್ಲಿದೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಈಗ ಒಂದು 100-150 ಜನಕ್ಕೆ ಅವರು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೆ ಪೋರ್ಟ್ಫೋಲಿಯೋನ ಅವ್ರು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನಾನು ಆಲ್ರೆಡಿ ಒಬ್ಬರು ಪೋರ್ಟ್ಫೋಲಿಯೋ ನಿಮಗೆ ತೋರಿಸ್ತೆ. ಈಗ ಆಲ್ರೆಡಿ ಡೌನ್ ಟ್ರೆಂಡ್ ಇರೋದ್ರಿಂದ ಈಗ ಆಲ್ರೆಡಿ ಮಾರ್ಕೆಟ್ ತುಂಬಾ ಕೂಡ ಕರೆಕ್ಷನ್ ಆಗ್ತಾ ಇದೆ. ಹಾಗಾಗಿ ಕೂಡ ಅದರಲ್ಲೂ ಕೂಡ ಇವರು ಒಳ್ಳೆ ಪ್ರಾಫಿಟನ್ನು ಮಾಡಿದ್ದಾರೆ. ಇವ್ರು ಏನು ರೆಕಮೆಂಡ್ ಮಾಡಿದ್ರು ಆ ಒಂದು ಸ್ಟಾಕ್ ಮೇಲೆ ಅವರು ಹೋಗ್ತಾ ಇದ್ದಾರೆ. ಇದೇ ರೀತಿಯಾದ ಸಾಕಷ್ಟು ವಿಡಿಯೋಗಳು ಇನ್ಕ್ಲೂಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಈಗ ಜಸ್ಟ್ ನಾವು ಬ್ರೀಫ್ ಆಗಿ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಇದು ಒಂದು ಟ್ರೈನಿಂಗ್ ಸೆಂಟರ್ ಎಲ್ಲಿದೆ, ಈ ಒಂದು ಟ್ರೈನರ್ ಯಾರು, ಮತ್ತು ಏನೇನೆಲ್ಲ ಸೆಟಪ್ ಇದೆ, ಜೊತೆಗೆ ಸ್ಟೂಡೆಂಟ್ಸ್ಗಳ ಒಪಿನಿಯನ್ ಹೇಗಿದೆ ಅನ್ನೋದಕ್ಕೋಸ್ಕರವಾಗಿ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಇವರ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಏನೇನೆಲ್ಲ ಒಂದು ಟ್ರೈನಿಂಗ್ ಕೊಡಲಾಗುತ್ತೆ ಅನ್ನೋದು ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತೀನಿ. ಅದು ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ, ಅದಾದ ನಂತರ ಲೈಫ್ ಟೈಮ್ ಸರ್ವಿಸ್ ಹೇಗೆ ಕೊಡ್ತಾರೆ, ಅದು ವಾಟ್ಸಪ್ ಗ್ರೂಪಲ್ಲಿ ಯಾವ ರೀತಿಯೆಲ್ಲ ಇವರು ಒಂದು ಸ್ಟಾಕ್ನ ರೆಕಮೆಂಡ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ನಾನು ಮುಂದೆ ನಿಮಗೆ ಕೊಡ್ತಾ ಹೋಗ್ತೀನಿ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರವಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳೆಯೋ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.